ನೋಡಿ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಅತಿಶಯದ ಧರ್ಮ. ಉದ್ದೇಶ ಏನಪ್ಪ ಅಂತಂದರೆ ಅ ಸ್ಮೈಲ್ ಕ್ಯಾನ್ ರಿವೈವ್ ಅ ಲಾಟ್ ಆಫ್ ಪೀಪಲ್ ಅಂತ ಹೇಳ್ತಾರೆ. ಅಂದರೆ ಒಂದು ನಗುವಿನಿಂದ ಸಾಕಷ್ಟು ಪವಾಡಗಳು ನಡೆಯುತ್ತೆ ಅಂತ. ನಾವು ಇವತ್ತಿನ ದಿವಸ ರಸ್ತೆಗಳಲ್ಲಿ ಓಡಾಡಬೇಕಾದ್ರೆ ರೋಡ್ ರೇಜ್ ಅಂತ ಆಗುತ್ತೆ. ಆ ರೋಡ್ ರೇಜ್ನ ರೋಗೇ ಮಾಡ್ತಾರಾ, ರೋಗ ಇಲ್ಲದೆ ಇರೋರು ಮಾಡ್ತಾರಾ ಗೊತ್ತಿಲ್ಲ, ಒಟ್ಟಿನಲ್ಲಿ ರೋಡ್ ರೇಜ್ ಅಂತೂ ಆಗುತ್ತೆ. ಅದು ಯಾಕಾಗುತ್ತೆ ಅಂದರೆ ಇಬ್ಬರು ನಗದೇ ಇದ್ದಾಗ. ನೀವು ಎಷ್ಟೋ ಸಲ ನೋಡಿ, ಇಬ್ಬರು ಏನೋ ಸಣ್ಣ ಪುಟ್ಟದ್ದು ಟಚ್ ಆದಾಗಲೂ ನಕ್ಬಿಟ್ಟು ಸಮಾಧಾನವಾಗಿ ಮಾತಾಡ್ಬಿಟ್ರೆ ಆ ನಗುನಲ್ಲಿ ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ. ಈಗ ಮನೆಗಳಲ್ಲಿ ಮಂದಹಾಸ ಮೂಡಿದೆ, ಲಾಫಿಂಗ್ ಕ್ಲಬ್ಗಳು ಶುರುವಾಗ್ಬಿಟ್ಟಿದೆ. ಏನು ಅಂತಂದರೆ ಅಟ್ಲೀಸ್ಟ್ ಯಾರಾದ್ರೂ ನಗ್ತಾ ಇದ್ರೆ ನಾವು ನೋಡಿ ಅವ್ರು ನಗೋಣ ಅಂತ. ನಗೋದೊಂದು ಥೆರಪಿ ಅಂತ, ಎಲ್ಲ ರೋಗಗಳಿಗೂ ನಗೋದೊಂದು ಪರಿಹಾರ ಅಂತ. ನಗೋದ್ರಿಂದ ಎಷ್ಟೋ ನರಗಳು ಚೆನ್ನಾಗಿರುತ್ತೆ, ಮುಖ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವೇ ಹೇಳಿದ್ದಲ್ಲ, ವೈಜ್ಞಾನಿಕವಾಗಿ ಅದು ಸಾಬೀತಾಗಿದೆ. ಸೊ ಅದಕ್ಕೆ ಲಾಫ್ಟರ್ ಕ್ಲಬ್ಗಳಂತ ನೋಡ್ತೀರಿ ನೀವು. ಅವ್ರು ನೋಡಿದ್ರೆ ನಮಗೆ ಚಂದ್ರ ನೋಡಿದ್ದೀರಾ, ನೀವು ನೋಡಿದ್ದೀರಾ, ಜೋರು ನಗ್ತಿರ್ತಾರ ಅಂತ. ಏನಂದ್ರೆ ಅವ್ರು ನೋಡಿ ನೀವು ನಗಬೇಕು ಅಂತ. ಅದೇ ನಗಿಸುವುದು ಅತಿಶಯದ ಧರ್ಮ. ಅದೇ ಈ ಕಗ್ಗದ ಒಂದು ಭಾವಾರ್ಥ ಕೂಡ ಅಷ್ಟೇ. ನಗುವು ಸಹಜದ ಧರ್ಮ, ನಗಿಸುವುದು ಅತಿಶಯದ ಧರ್ಮ. ನಗುತ್ತಾ ಬಾಳುವ ವರವಿಮಗೆ ಬೇಡಿಕೊಳ್ಳೋ ಮಂಕುತಿಮ್ಮ. ಅಂದರೆ ನಾವು ನಗಬೇಕು, ಬೇರೆಯವ್ರನ್ನ ನಗಿಸ್ಬೇಕು ಅಂತ. ನಗಿಸ್ಬೇಕು ಅಂತಂದರೆ ಈ ಕಾಮಿಡಿ ಮಾಡಿ ನಗಿಸೋದು ಅಂತಲ್ಲ, ಜನರಲ್ ಆಗಿ ಜೀವನದಲ್ಲಿ ಹಸನ್ಮುಖಿಯಾಗಿರಿ. ನಿಮ್ಮ ಮುಖದ ಏನು ನಗುವಿನಿಂದ ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ. ನಮಸ್ಕಾರಗಳು.